ನಮಸ್ಕಾರ. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಸದನದಲ್ಲಿ ಪ್ರತಿಪಕ್ಷದ ಸದಸ್ಯರಿಂದ ಪ್ರತಿಭಟನೆ ನಡೆದಿದೆ. ರೈತರು, ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಪ್ರತಿಪಕ್ಷಗಳು ಆಗ್ರಹಿಸಿವೆ. ಆದರೆ ಸರ್ಕಾರ ಇದಕ್ಕೆ ಮುಂದಾಗದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಈಗ ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರಿಂದ ಪ್ರತಿಭಟನೆ ಶುರುವಾಗಿದೆ. ರೈತರು ಹಾಗೂ ಕಬ್ಬು ಬೆಳೆಗಾರರ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಪ್ರತಿಪಕ್ಷಗಳೊಂದು ಆಗ್ರಹವನ್ನ ಮಾಡಿದೆ. ಆದರೆ ಸರ್ಕಾರ ಇದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಈಗ ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆ ಖಂಡಿತ ಚರ್ಚೆ ಆಗಲಿ. ನೀವು ರೈತರ ವಿಚಾರದಲ್ಲಿ ಎಷ್ಟೇ ಚರ್ಚೆ ಮಾಡಲು ಸಂಪೂರ್ಣವಾದಂತ ಅವಕಾಶ ಇದೆ. ಅವಕಾಶ ಕೊಡಬೇಕು. ಖಂಡಿತ ಈ ಸದನ ಇರೋದೇ ಚರ್ಚೆಗಾಗಿ, ಚರ್ಚೆ ಮುಖಾಂತರ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಕ್ಕಾಗಿ. ಆ ಅವಕಾಶವನ್ನೇ ಕಲ್ಪಿಸಿಕೊಂಡು ನಾವೇನು ಶಸ್ತ್ರ ಇಟ್ಕೊಂಡಿಲ್ಲ. ಹಂಗೆ ಅಯ್ಯಯ್ಯೋ ರಾಮ ಹೇಳಿ, ಅದನ್ನೇ ಅಲ್ಲಿ ಕೂತ್ಕೊಂಡು ಹೇಳ್ರಿ ಅಂದೆ ಸರ್. ಅವರು ಅಲ್ಲೇ ಮಾತಾಡಿ ಹೋಗ್ಲಿ ಸರ್. ಯಾಕೆ ಯಾವುದು ಹೋಗ್ಬೇಡ್ರಿ ರೆಕಾರ್ಡ್ನಲ್ಲಿ. ಯಡಿಯೂರಪ್ಪನವರೇ ಏನ್ ಹೀಗೆ ಮಾತಾಡ್ತೀನಲ್ಲ? ಇದನಾ ವಿಚಾರನ? ಇದು ಚರ್ಚೆನಾ? ಇದು ಶಾಸನಸಭೆ ಆಗುತ್ತಾ? ಆಯ್ತಾಯ್ತು ಆಯ್ತಾಯ್ತು, ಹಿಂಗೆ ಹೇಳಿ. ಆಯ್ತಾಯ್ತು ಆಯ್ತಾಯ್ತು, ವಿರೋಧ ಪಕ್ಷ ನಾಯಕರೇ ರೇವಣ್ಣ ಕುತ್ಕೊಳ್ರಿ. ಯಾಕೆ ಎಲ್ಲಿಗೆ ಹೇಳ್ತೀರಿ? ಹೇಳ್ರಿ. ಅರೆ ನೀವೇ ಕುತ್ಕೊಳ್ಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನೋಡಿ ನಾನು ಒಂದ್ ಮಾತು ಹೇಳ್ಬಿಟ್ಟು ಯಡಿಯೂರಪ್ಪನವ್ರೆ ನಡಿ ಕುತ್ಕೊಳ್ರಿ. ಹೇಳಿ ಹೇಳಿ ಹೇಳಿ. ಒಂದ್ ನಿಮಿಷ. ನಾವು ಒಂದು ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ. ಅದು ಕಬ್ಬು ಬೆಳೆಗಾರರ ಬಗ್ಗೆ ಸ್ಪೆಸಿಫಿಕ್ ಆಗಿ ನಿಮಗೊಂದು ಸ್ವಲ್ಪ ಕೊಡ್ತೀನಿ ಬಿಡ್ರಿ. ಕೊಡಿ, ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ. ಆದ್ಮೇಲೆ ನಾನು ಪ್ರಸ್ತಾಪ. ಹೇಳಿ ಹೇಳಿ, ಬೇಗ ಹೇಳಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಯಡಿಯೂರಪ್ಪನವರೇ ನೋಡಿ, ದಯವಿಟ್ಟು ನಾ ಕೈ ಮೇಲೆ ಕೇಳ್ತೀನಿ, ನೀವು ಸಹಕರಿಸ್ಬೇಕು. ಇದು ಲಕ್ಷಣ ಅಲ್ಲ. ನೀವು ದಯವಿಟ್ಟು ಕೂತ್ಕೊಳ್ರಿ. ನೀವೇನು ಹೇಳ್ಬೇಕು ಅಂತ ಇದೆಯಾ ಅದನ್ನ ಅದು ಕೂತ್ಕೊಂಡು ಹೇಳ್ರಿ. ಅವಕಾಶ ಮಾಡಿಕೊಡ್ತೇನೆ ನಾನು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಅವರು ಏನೋ ವಿಷಯ ಪ್ರಸ್ತಾಪ, ಅದಕ್ಕೂ ನಮ್ದು ಬೆಂಬಲ ಇದೆ. ನಾವು ಆ ಶಾದಿ ಬಗ್ಗೆ ವಿಚಾರ ಬಗ್ಗೆ APL ಕೊಡ್ತೀನಿ ಅಂತ ಹೇಳ್ತೀನಿ ಅಲ್ರಿ ಮಹಾರಾಜ. ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ನಿಮ್ಗೆ ಕತೆ ಹೇಳ್ತೀರಲ್ಲ ನೋಡಿ. ಈಗ ನೋಡಿ, ದಯವಿಟ್ಟು ನೋಡಿ, ನಾನು ಹೇಳ್ತೀನಿ, ಕೈ ಮುಗಿ ಕೇಳ್ತೀನಿ, ದಯವಿಟ್ಟು ಅಲ್ಲೋಗಿ ಕೂತ್ಕೊಂಡು ಇದನ್ನ ನಾನು ನೇಮ್ ಮಾಡ್ಬೇಕಾಗುತ್ತೆ. ನನಗೆ ಬೇರೆ ಮಾರ್ಗ ಇಲ್ಲ. ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಿಕ್ವೆಸ್ಟ್ ಮಾಡಿದ್ರು, ಅಟ್ಲೀಸ್ಟ್ ಸರ್ಕಾರದಿಂದ ಒಂದು ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಇಲ್ಲ ಅಂದ್ರೆ ಅಂದ್ರೆ ಏನೋ, ಅಂದ್ರೆ ಇದು ಏನು ಯಾವ ರೀತಿ ನೆಗ್ಲಿಜೆನ್ಸ್ ಆಗ್ತಾ ಇದೆ ಅಂತ, ಅಂದ್ರೆ ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನೋಡಿ. ಒಂದು ಸೌಜನ್ಯ ಸದ್ಯಕ್ಕಿಲ್ಲ ಇವರಿಗೆ, ಒಂದು ಸೌಜನ್ಯ ಸದ್ಯಕ್ಕಿಲ್ಲ ಇವರಿಗೆ. ನಡವಳಿಕೆ ಇದೆ. ನೀವು ಪ್ರಸ್ತಾಪ ಮಾಡ್ರಿ, ಅವಕಾಶ ಮಾಡಿಕೊಡ್ತೀನಿ. ಅದಕ್ಕೆ ಸರ್ಕಾರದಿಂದ ಉತ್ತರ ಬರೆದಿದ್ರೆ ಆಮೇಲೆ ಹೇಳಿ. ನೀವು ಪ್ರಸ್ತಾಪನೆ ಮಾಡಿಲ್ಲ, ಅದ ಹೆಂಗ್ ಉತ್ತರ ಕೊಡ್ತಾರ ಅವರು? ಸರಿ ಅಧ್ಯಕ್ಷರೇ, ಬಿಸ್ನೆಸ್ ನಡೀಬೇಕು, ಸರಿ ಆಗುದಿಲ್ಲ. ಅದಕ್ಕೆ ಅಲ್ರಿ ಸೀಟ್ ನಲ್ಲಿ ಕೂತ್ಕೊಂಡು ಹೇಳ್ರಿ. ಅವ್ರಿಗೆ ಏನಾದ್ರು ಉತ್ತರ ಹೇಳ್ತಾರೆ, ಅದು ಬಿಟ್ಕೊಂಡು ನೀವು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಯಾವ ವಿಚಾರ ಪ್ರಮುಖ? ಕಬ್ಬು ಬೆಳೆಗಾರರ ವಿಚಾರ ಮಾತಾಡ್ತಾ ಇದ್ರು. ಈಗ ಈ ವಿಚಾರಕ್ಕೂ ಬೆಂಬಲ ಆದಾಗ ಸರ್ಕಾರ ಯಾವುದಕ್ಕೆ ಉತ್ತರ ಕೊಡಬೇಕು? ಪ್ರಸ್ತಾಪ ಏನ್ ಮಾಡ್ಬೇಕಾಗಿದೆ ಅದು ಮಾಡ್ಬೇಕಾದ ಹೊರಗೆ ಬರುತ್ತೆ, ಉತ್ತರ ಸಿಗುತ್ತೆ. ಈ ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ. ಈ ಸದನದಲ್ಲಿ ಬಹಳ ಪ್ರಮುಖವಾದಂತಹ ಕಾರ್ಯಕಲಾಪಗಳು ಚರ್ಚೆ ಆಗಬೇಕಾಗಿದೆ. ವಿರೋಧ ಪಕ್ಷದ ನಾಯಕರು, ಕಬ್ಬು ಬೆಳೆಗಾರರು ಇರ್ಬೋದು, ಭತ್ತದ ಬೆಳೆಗಾರರು ಇರ್ಬೋದು,
ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಯಲ್ಲಿ ಭಾಗವಹಿಸಬೇಕು ಅಂತಿದ್ದಾರೆ. ಚರ್ಚೆ ಮಾಡಬೇಕಾಗಿದೆ. ಈ ಉತ್ತರ ಕರ್ನಾಟಕದ ಈ ಭಾಗದ ಜನರಿಗೆ ಸಮಸ್ಯೆ ಹುಡುಕಬೇಕಾಗಿದೆ. ಅದ್ರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ. ನಾನು ಇಲ್ಲಿ ಬಂದಿರೋದು ಇಷ್ಟೇ ಒಂದೇ ಮಾತು ಸನ್ಮಾನ್ಯ ಅಧ್ಯಕ್ಷರೇ. ನಾನು ಕಳೆದ 25 ದಿವಸದಿಂದ ಶಾದಿ ಭಾಗ್ಯ ಯೋಜನೆ ಎಲ್ಲರಿಗೂ ಜಾರಿಗೆ ಕೊಡಬೇಕು ಅಂತ ಹೇಳಿದ್ದೇನೆ ಹೊರತು ಅಲ್ಪಸಂಖ್ಯಾತರು ಕೊಡಬೇಡಿ ಅಂತ ಹೇಳಿಲ್ಲ. APL ಕಾರ್ಡ್ದಾರರಿಗೆ 37 ಲಕ್ಷ ಜನಕ್ಕೆ ಸಿಗ್ತಿದ್ದಂಥ ಸವಲತ್ತು ನಿಂತೋಗಿದೆ. ಸುಮಾರು 10 kg ಅಕ್ಕಿಯನ್ನು 10 ರೂಪಾಯಿ ಅಂತ ನಾವು ಕೊಡ್ತಾ ಇದ್ದೋ, ಗೋಧಿಯನ್ನು 8 ರೂಪಾಯಿ ಅಂತ ಕೊಡ್ತಾ ಇದ್ದೋ. ಆ 37 ಲಕ್ಷ ಜನ ಬೀದಿ ಪಾಲಾಗಿದ್ದಾರೆ. ಇಲ್ಲಿ ಒಂದು ಕಡೆ ಕಬ್ಬು ಬೆಳೆಗಾರರು 2500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಆ ದುಡ್ಡು ಸಿಗ್ತಾ ಇಲ್ಲ. ಆ ಕಾರ್ಖಾನೆ ಮಾಲೀಕರು ಕೊಡ್ತಾ ಇಲ್ಲ, ಏನೋ ಒಳ ಒಪ್ಪಂದ ಮಾಡ್ತಾ ಇದ್ದಾರೆ ಅಂತ ಅವರಲ್ಲಿ ಕೂಗು ನಿಂತಿದ್ದಾರೆ. ಭತ್ತದ ಬೆಳೆಗಾರರು ಬೀದಿ ಪಾಲಾಗಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಹೀಗಾಗಿ ನಾನು ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ಸರ್ಕಾರ ಈ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿ ನಾನು ಸಂಧಾನಕವನ್ನು ಕಳಿಸಲ್ಲ, ಮಾತುಕತೆಗೆ ಸಿದ್ಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹಗಲು ರಾತ್ರಿ ಇಲ್ಲಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸದನದ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ ಅಧ್ಯಕ್ಷರೇ. ಇವತ್ತು ಯಾವೊಂದು ಸದನದ ನಿಯಮಾವಳಿ ಅಡಿನಲ್ಲಿ 60ನೇ ಅಡಿನಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಬೆಳೆದಿರ್ತಕ್ಕಂಥ ಹಲವಾರು ಬೆಳೆಗಳ ವಿಷಯದಲ್ಲಿ ಸರಿಯಾದ ರೀತಿಯ ಬೆಲೆ ದೊರಕಿಲ್ಲ ಅಂತಕ್ಕಂಥ ರೈತರು ಆತಂಕದಲ್ಲೇನಿದ್ದಾರೆ. ಅದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಇವತ್ತು ಪ್ರಶ್ನೋತ್ತರ ಒಂದು ಸಮಯವನ್ನು ಮುಂದೂಡಿ ಈ ಒಂದು ಪ್ರಮುಖವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಸದನದ ಸದಸ್ಯರ ಒಂದು ಭಾವನೆಗಳೇನಿದೆ. ಇವತ್ತು ನಾನು ಪ್ರಮುಖವಾಗಿ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರತಕ್ಕಂಥ ಉದ್ದೇಶ ಜನಸಾಮಾನ್ಯರ ಮೇಲೆ ಆಗಿರ್ತಕ್ಕಂಥ ಹಲವಾರು ರೀತಿಯ